ಅಶ್ವತ್ಥವಿಲ್ಲಿ ಬಾಡಿದೊಡೇನು ಚಿಗುರಲ್ಲಿ ನಶ್ವರತೆ ವಿಟಪ ಪರ್ಣಂಗಳಲ್ಲಿ ಮಾತ್ರ ಶಾಶ್ವತತೆ ರುಂಡ ಮೂಲದಲ್ಲಿ ಪರಿಚರಿಸದನು ವಿಶ್ವ ಪ್ರಗತಿಯಂತು ಮಂಕುತಿಮ್ಮ. ಈ ಅಶ್ವತ್ಥ ವೃಕ್ಷವನ್ನು ನೋಡಿದ್ರೆ ಒಂದು ಕಡೆ ಹಳೆ ಎಲೆಗಳು ಹಳೆ ಕೊಂಬೆಗಳು ಇದೆಲ್ಲ ಬಿದ್ದು ಉದುರು ಹೋಗ್ತಾ ಇರುತ್ತೆ, ಇನ್ನೊಂದು ಕಡೆ ಹೊಸದು ಚಿಗುರ್ಕೊಳ್ತಾ ಇರುತ್ತೆ, ಹೊಸತನ ಬರ್ತಾ ಇರುತ್ತೆ. ಆದರೆ ಏನೂ ಆಗದೆ, ಯಾವುದೇ ರೀತಿಯ ಬದಲಾವಣೆನೂ ಆಗದೆ ಒಂದು ರೀತಿ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಯಾವುದು ಅಂತಂದರೆ ಈ ಕಾಂಡ ಮಾತ್ರ. ಇದೆಲ್ಲ ಚೆನ್ನಾಗಿ ಬೆಳಿಬೇಕು, ಈ ಎಲೆಗಳು ಹೊಸ ಬರಬೇಕು ಮಾಡಬೇಕು ಅಂತಂದರೆ ಆ ಎಲೆಗೆ ಹೋಗಿ ನಾವು ಯಾರು ಉಪಚಾರ ಮಾಡೋದಿಲ್ಲ. ಉಪಚಾರ ಏನಿದ್ರೂ ಕಾಂಡಕ್ಕೆ ಮಾಡ್ತೀವಿ. ಅದೇ ರೀತಿ ಈ ಪ್ರಪಂಚವೂ ಕೂಡ ವಿಶಾಲವಾದ ಒಂದು ವೃಕ್ಷ. ಈ ವಿಶಾಲವಾದ ವೃಕ್ಷದಲ್ಲಿ ನಾವು ಯಾವಾಗಲೂ ಸುಮಾರು ವಿಷಯಗಳು ಹಳೇದಾಗಿ ಹೋಗ್ತಾ ಇರುತ್ತೆ, ನಾಶ ಆಗ್ತಾ ಇರುತ್ತೆ, ಇನ್ನು ಸುಮಾರು ವಿಷಯಗಳು ಹೊಸದಾಗಿ ಬರ್ತಾ ಇರುತ್ತೆ. ಸೊ ನಾವು ಯಾವತ್ತಿದ್ರೂ ಈ ವಿಶ್ವವೃಕ್ಷವನ್ನು ನಾವು ಅದಕ್ಕೆ ಉಪಚಾರವನ್ನು ಮಾಡಿದ್ರೆ ಆ ವಿಶ್ವವೃಕ್ಷ ಗಟ್ಟಿಯಾಗಿ ನಿಂತ್ಕೊಂಡು ಈ ಹೊಸತನವನ್ನು ತರೋದಕ್ಕೆ, ಹಳೇದನ್ನು ಹೋಗಲಾಡಿಸೋದಕ್ಕೆ ಎಲ್ಲದಕ್ಕೂ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಈ ವಿಶ್ವ ಪ್ರಗತಿ ಆಗಬೇಕು ಅಂತಂದರೆ ಈ ಇಡೀ ವಿಶ್ವವನ್ನು ಉಪಚರಿಸಬೇಕು ಅನ್ನೋದನ್ನು ಗುಂಡಪ್ಪನವರ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.